ಪಾಕಿಸ್ತಾನ ಪರ ಘೋಷಣೆಯನ್ನು ಖಂಡಿಸಿ ಬಿಜೆಪಿ ಕರೆ ಕೊಟ್ಟಿರತಕ್ಕಂಥ ಹೋರಾಟ ಜಿಲ್ಲಾ ಕೇಂದ್ರಗಳಲ್ಲಿ ಜೋರಾಗಿದೆ. ಅದರಲ್ಲೂ ತುಮಕೂರಿನಲ್ಲಿ ಬಿಜೆಪಿ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ನೂಕಾಟ ತಳ್ಳಾಟ ಎಲ್ಲ ಬಹಳ ಜೋರಾಗಿ ನಡೆದಿದೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬಂದಿದ್ದರು. ಈ ಸಂದರ್ಭದಲ್ಲಿ ಪೊಲೀಸರು ಕಾರ್ಯಕರ್ತರ ಮಧ್ಯೆ ತಳ್ಳಾಟ ನೂಕಾಟ. ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆಯುವ ವೇಳೆ ಡಿವೈಎಸ್ಪಿಗೆ ಗಾಯ ಕೂಡ ಆಗಿದೆ. ವಶಕ್ಕೆ ಪಡೆಯುವ ವೇಳೆ ಪೊಲೀಸರ ಮೇಲೆ ಮುಗಿಬಿದ್ದಿದ್ದಾರೆ ಕಾರ್ಯಕರ್ತರು. ನೋಡಿ ದೃಶ್ಯದಲ್ಲಿ ನೋಡಿ. ಸ್ಥಳದಲ್ಲಿ ಡಿವೈಎಸ್ಪಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲರೂ ಇದ್ದಾರೆ. ಆದರೆ ಇಲ್ಲೇನಾಗುತ್ತೆ, ಸ್ವಲ್ಪ ನೂಕಾಟ ತಳ್ಳಾಟ ಓಕೆ, ಪೊಲೀಸರು ಕೈ ಮಾಡಿಬಿಟ್ರು ಮೈ ಮೇಲೆ ಹಾಗೆ ಹೀಗೆ ಅಂತ ಆರೋಪ ಮಾಡ್ತಾರೆ. ಪೊಲೀಸರು ಕೂಡ ಪಾಪ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಿಂತ ಸನ್ನಿವೇಶದಲ್ಲಿ. ಅವರ ಮನವೊಲಿಸಬೇಕು, ಅವ್ರನ್ನ ಅಲ್ಲಿಂದ ಜಾಗದಿಂದ ತೆರಳುವಂತೆ ಹೇಳಬೇಕು. ಅದೆಲ್ಲ ಆಗಲಿಲ್ಲ ಅಂದಾಗ, ವಿಪರೀತಕ್ಕೆ ಹೋಗ್ತಾ ಇದೆ ಪರಿಸ್ಥಿತಿ ಅಂದಾಗ ಮಾತ್ರ ಅವರು ವಶಕ್ಕೆ ಪಡಿತಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಂಜುನಾಥ್ ಅವರಿಂದ ಪಡ್ಕೊಳ್ಳೋಣ. ಮಂಜುನಾಥ್, ಪೊಲೀಸರ ಸಂಖ್ಯೆ ಏನು ಕಡಿಮೆ ಇತ್ತು ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ಕಂಟ್ರೋಲ್ ಮಾಡೋಕ್ಕಾಗಲಿಲ್ವಾ? ಪ್ರಸ್ತುತ ಈಗ ಪರಿಸ್ಥಿತಿ ತಿಳಿಗೊಳ್ತಾ ಹೇಗೆ ಅಂತ? ಎಸ್ ಅರವಿಂದ್, ಈಗಾಗಲೇ ಪರಿಸ್ಥಿತಿ ತಿಳಿಗೊಂಡಿದೆ. ಯಾಕಂದ್ರೆ ಸುಮಾರು 106 ಕಾರ್ಯಕರ್ತರನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ 100 ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಇದ್ರು. ಡಿಆರ್ ವ್ಯಾನ್ ಕೂಡ ಇತ್ತು, ಕೆಎಸ್ಆರ್ಪಿ ತುಕಡಿ ಕೂಡ ಇತ್ತು. ಇವತ್ತು ಬೆಳಗಿನಿಂದಲೂ ಕೂಡ ಈಗಾಗಲೇ ಏನು ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕ್ತಾರೆ ಎನ್ನುವಂತ ಹಿನ್ನೆಲೆಯಲ್ಲಿ ಬೆಳಗ್ಗೆ 10 ಗಂಟೆಯಿಂದಲೂ ಕೂಡ ಕಾಂಗ್ರೆಸ್ ಕಚೇರಿಗೆ ಏನು ಬಿಗಿ ಭದ್ರತೆಯನ್ನು ಒದಗಿಸಲಾಗಿತ್ತು. ಇಲ್ಲಿ ವಿಶೇಷ ಏನಂದ್ರೆ ಕಾಂಗ್ರೆಸ್ ಕಚೇರಿ ಮತ್ತೆ ಬಿಜೆಪಿ ಕಚೇರಿ ಎರಡೂ ಕೂಡ ಭದ್ರಮಾ ಸರ್ಕಲ್ ನಲ್ಲಿ ಇರುವುದು, ಅಕ್ಕಪಕ್ಕದಲ್ಲೇ ಇರುವಂತದ್ದು, ಅಂದ್ರೆ ಎದುರು ಬದಿಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಸಹಜವಾಗಿ ಇವತ್ತು ಹೆಚ್ಚಿಗೆ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರ್ತಾರೆ, ಪ್ರತಿಭಟನಾಕಾರರು ಸೇರ್ತಾರೆ ಎನ್ನುವಂತ ಹಿನ್ನೆಲೆಯಲ್ಲಿ 100ಕ್ಕೂ ಹೆಚ್ಚು ಪೊಲೀಸರು ಇದ್ರು. ಅದೇ ರೀತಿ ಪ್ರತಿಭಟನಾಕಾರರು ಕೂಡ ಸುಮಾರು 200ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಇದ್ರು. ಏಕಾಏಕಿಯಾಗಿ ಬಂದು ಅವರು ಕಾಂಗ್ರೆಸ್ ಕಚೇರಿ ಎದುರಿಗೆ ಪ್ರತಿಭಟನೆ ಮಾಡ್ತೀವಿ ಎನ್ನುವಂತ ಅಷ್ಟನ್ನೇ ಹೇಳಿದ್ರು. ಆದ್ರೆ ಏಕಾಏಕಿ ಮುತ್ತಿಗೆ ಹಾಕ್ಲಿಕ್ಕೆ ಹೋಗಿದ್ರು. ಸೊ ಈ ಸಂದರ್ಭದಲ್ಲಿ ಪೊಲೀಸರು ಮತ್ತೆ ಕಾರ್ಯಕರ್ತರ ನಡುವೆ ಜಟಾಪಟಿ ನಡೆದಿದೆ, ನೂಕಾಟ ತಳ್ಳಾಟ ಕೂಡ ನಡೆದಿದೆ. ಕೆಲ ಕಾರ್ಯಕರ್ತರು ಬ್ಯಾರಿಕೇಡ್ಗಳನ್ನ ಕಿತ್ತು ಕಾಂಗ್ರೆಸ್ ಕಚೇರಿ ಒಳಗಡೆ ನುಗ್ಗಲು ಪ್ರಯತ್ನ ಪಟ್ಟರು. ಅದಕ್ಕೆ ಪೊಲೀಸರು ಪ್ರತಿರೋಧ ಒಡ್ಡಿದ್ದಾರೆ ಮತ್ತೆ ತಡೆಯುವಂತ ಪ್ರಯತ್ನ ಮಾಡಿದ್ದಾರೆ. ಈ ವೇಳೆಯಲ್ಲಿ ಲಘು ಗಲಾಟೆ ಕೂಡ ಆಗಿರುವಂತದ್ದು. ಅನಂತರ ಪೊಲೀಸರು ಕೆಲವರು ಒಂದಿಷ್ಟು ಕಾರ್ಯಕರ್ತರನ್ನು ಎಳೆದುಕೊಂಡು ಹೋಗಿ ಜೀಪಲ್ಲೂ ಕೂಡ, ಅಂದ್ರೆ ಅವರ ವ್ಯಾನ್ ಅಲ್ಲೂ ಕೂಡ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಡಿಎಸ್ಪಿ ಅವರ ಮೂಗಿಗೆ ತರಿಸಿದ ಗಾಯ ಕೂಡ ಆಗಿರುವಂತದ್ದು. ಡಿಎಸ್ಪಿ ಅವರ ಈ ಒಂದು ಇದನ್ನ ಪೊಲೀಸರು ಕೂಡ ಖಂಡಿಸಿರುವಂತದ್ದು. ಅಲ್ಲದೆ ಸಂಸದ ಜಿ ಬಸವರಾಜ್ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಅವರಿಗೆ ಏನು ಚಂದ್ರಶೇಖರ್ ಡಿಎಸ್ಪಿ ಹೇಳಿದ್ರು, ಈಗಾಗಲೇ ನನಗೆ ಗಾಯ ಆಗಿದೆ, ಇಷ್ಟರ ಮಟ್ಟಿಗೆ ನಿಮ್ಮ ಕಾರ್ಯಕರ್ತರು ಈ ರೀತಿ ದುಂಡಾವರ್ತನೆ ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲು ಹಿಂದೆ ಹಾಕೋದಿಲ್ಲ ಎನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಡಿಎಸ್ಪಿ ಕೊಟ್ಟಿರುವಂತದ್ದು. ಅರವಿಂದ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ. ಇದು ತುಮಕೂರಿನಲ್ಲಿ ಬಿಜೆಪಿಯ ಪ್ರತಿಭಟನೆ ವೇಳೆ ಡಿವೈಎಸ್ಪಿಗೆ ಗಾಯ ಆಗಿದೆ ಅಲ್ಲ, ಅದು ತಪ್ಪು. ಆ ಥರ ಹಿಂಸಾತ್ಮಕವಾಗಿ ಪ್ರತಿಭಟನೆ ಯಾರೇ ಮಾಡಿದ್ರು ತಪ್ಪು. ಬಿಜೆಪಿಯವರಾಗಲಿ ಮತ್ತೊಬ್ಬರಾಗಲಿ ಮಗದೊಬ್ಬರಾಗಲಿ ಹಿಂಸಾತ್ಮಕವಾಗಿ ಪ್ರತಿಭಟನೆ ಶಾಂತ ರೀತಿಯಲ್ಲಿ ಮಾಡಿ. ಇವತ್ತು ಬೆಳಗ್ಗೆ ಹೋಮ್ ಮಿನಿಸ್ಟರ್ ಹೇಳಿದ್ರು, ಶಾಂತ ರೀತಿಯಲ್ಲಿ ಅವ್ರು ಮಾಡೋದಾದರೆ ಮಾಡಲಿ, ಏನು ತೊಂದರೆ ಇಲ್ಲ ಅಂತ. ಬಟ್ ಪೊಲೀಸರ ಮೇಲೆ ಹಲ್ಲೆ ಮಾಡೋದು, ಬ್ಯಾರಿಕೇಡ್ ತಳಕ್ಕೆ ಹೋಗ್ಬಿಟ್ಟು ಪೊಲೀಸರನ್ನ ನೂಕ್ಬಿಡೋದು, ಬೀಳಿಸ್ಬಿಡೋದು, ಇವೆಲ್ಲ ತಪ್ಪು.